ತುಂಬಾ ಜನ ಡಾಗ್ಸ್ನ ಹೇಟ್ ಮಾಡ್ತಾರೆ. ಈ ಡಾಗ್ ಕತೆ ಕೇಳಿದ್ರೆ ಹೇಟರ್ಸ್ ಕಣ್ಣಲ್ಲಿ ನೀರು ಬರ್ತದೆ. ಇದೊಂದು ನಿಜ ಕತೆ. 1924 ಜಪಾನಲ್ಲಿ ಪ್ರೊಫೆಸರ್ ಎಡಿಸಬಾರೋ ಏನೋನವರು ಈ ನಾಯಿನ ಸಾಕ್ತಾರೆ. ಯಾವ ಲೆವೆಲ್ಗೆ ಈ ನಾಯಿನ ಸಾಕ್ತಾರೆ ಅಂದರೆ, ಪ್ರೊಫೆಸರ್ ಕೆಲ್ಸಕ್ಕೆ ಅಂತ ಟ್ರೈನಲ್ಲಿ ಹೋಗ್ತಾ ಬರ್ತಾರೆ, ಜೊತೆಗೆ ಎಚಿಕೋನು ಹೋಗ್ತದೆ. ಪ್ರೊಫೆಸರ್ ರಿಟರ್ನ್ ಬರೋ ತನಕನೂ ಎಚಿಕೋ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾ ಇರ್ತದೆ. ಬಂದ್ಮೇಲೆ ಜೊತೆಗೆ ಹೋಗ್ತಾರೆ ಮನೆಗೆ. ಆ ಲೆವೆಲ್ಗೆ ಇರ್ತದೆ ಇವ್ರ ಬಾಂಡಿಂಗು. 1 ವರ್ಷ ಆದಮೇಲೆ 1925 ಪ್ರೊಫೆಸರ್ ಕೆಲಸ ಮಾಡ್ತಿರೋವಾಗ ಸತ್ತೋಗ್ಬಿಡ್ತಾರೆ. ಎಚಿಕೋ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾ ಇರ್ತದೆ ಪ್ರೊಫೆಸರ್ ಬರ್ತಾರೆ ಅಂತ. 1 ತಿಂಗಳಲ್ಲ, 1 ವರ್ಷ ಅಲ್ಲ, ಸಾಯೋ ತನಕನೂ ಎಚಿಕೋ ಅಲ್ಲೇ ವೆಯ್ಟ್ ಮಾಡ್ತಾ ಇತ್ತು. ಈಗಿರೋ ಜನ್ರೇಷನ್ ಪೀಪಲ್ಸು ಜೊತೆಗಿರೋರ್ಗೆ ನಿಯತ್ತಿರಲ್ಲ. ಅಂದರೆ ಈ ನಾಯಿ ಸಾಯೋ ತನಕನೂ ಅಲ್ಲೇ ಇತ್ತು. ಎಚಿಕೋಗೆ ಟ್ರಿಬ್ಯೂಟ್ ಕೊಡಬೇಕಂತ ಜಪಾನಲ್ಲಿ ಒಂದು ಸ್ಟ್ಯಾಚ್ಯೂ ಇಟ್ಟವ್ರೆ. ತುಂಬ ಜನ ಆರ್ಟಿಕಲ್ಸ್ ಬರೆದಿದ್ದಾರೆ. ಒಂದು ಮೂವಿನೂ ಬಂದಿದೆ. ಈ ಮೂವಿ ಯೂಟ್ಯೂಬಲ್ಲೂ ಇದೆ, ಅಮೆಝಾನ್ ಪ್ರೈಮಲ್ಲೂ ಇದೆ. ಚಾರ್ಲಿ 777 ಮೂವಿ ನಿಮ್ಗೆ ಇಷ್ಟ ಆಗ್ತದೆ ಅಂದರೆ ಈ ಮೂವಿನೂ ಖಂಡಿತ ಇಷ್ಟ ಆಗ್ತದೆ. ತುಂಬ ಚೆನ್ನಾಗಿರ್ತದೆ. He's not coming back.